ಶಾಸಕರಾದ ಅಭಯ್ ಪಾಟೀಲ್ ಅವರ ಹಸ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಉದ್ಯಾನದಿಂದ ಭಾತ್ಕಾಂಡೆ ಶಾಲೆಯವರೆಗೆ ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ರಸ್ತೆ ದುಸ್ಥಿತಿಯಿಂದಾಗಿ ಸ್ಥಳೀಯ ನಿವಾಸಿಗಳು ಹಾಗೂ ಶಾಲಾ ಮಕ್ಕಳಿಗೆ ತೀವ್ರ ತೊಂದರೆ ಉಂಟಾಗುತ್ತಿತ್ತು. ಸ್ಥಳೀಯ ಕಾರ್ಪೊರೇಟರ್ ರಾಜು ಭಾತ್ಕಾಂಡೆ ಅವರು ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಈ ವಿಷಯವನ್ನು ಶಾಸಕರ ಗಮನಕ್ಕೆ ತಂದು ನಿರಂತರವಾಗಿ ಹಿಂಬಾಲಿಸಿದ್ದರು. ಅವರ ಪ್ರಯತ್ನದಿಂದ ಇದೀಗ ಈ ಕಾಮಗಾರಿಗೆ ಚಾಲನೆ ದೊರೆತಿದೆ. ಶುಕ್ರವಾರ ದಿನಾಂಕ 1 ಮೇ ರಂದು ಪೂಜೆ ನೆರವೇರಿಸಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆಗೆ ಸುಮಾರು 1,40,00,000 ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕರಾದ ಅಭಯ್ ಪಾಟೀಲ್ ಅವರು, ಈ ಕಾಮಗಾರಿಗೆ ಸಂಬಂಧಿಸಿದ ಟೆಂಡರ್ ಇನ್ನೂ ಮಂಜೂರಾಗಿಲ್ಲ. ಆದರೆ ಸಾರ್ವಜನಿಕ ಹಾಗೂ ಶಾಲೆ ಮಕ್ಕಳಿಗೆ ಆಗುತ್ತಿರುವ ತೊಂದರೆಯನ್ನು ಗಮನಿಸಿ ಗುತ್ತಿಗೆದಾರರಿಗೆ ತಕ್ಷಣ ಕಾಮಗಾರಿಯನ್ನು ಆರಂಭಿಸಲು ವಿನಂತಿಸಲಾಗಿದೆ ಎಂದು ತಿಳಿಸಿದ್ದಾರೆ. फंड नाही, मी धामणेकरांना रिक्वेस्ट केली की आम्ही कुठलं तर फंड आणून तुम्हाला देतो, आता काम चालू करा. ठीक आहे. आजूबाजूच्या लोकांना त्रास व्हायला लागलाय आणि व्यापारी लोकांना त्रास व्हायला लागले, ते सगळं लक्षात घेऊन मी त्यांना रिक्वेस्ट केलेलं आहे. उद्यापासून काम चालू होत आहे आणि लवकरात लवकर हे संपवून तुम्हाला कंप्लीट होऊ शकणार आहे. बाजूला पेवर्स पण तिथे राहिलेले पेवर्स देतो सुद्धा त्याच्यातून सांगितलेलं आहे. मी धामणेकरांना धन्यवाद देतो आणि माझ्या वर्षावर फॉलोअप केलं. मला वर्षावर सर हे परिस्थिती होती, आताचं सरकार या सरकारकडे पैसेच नाहीत. गेल्या 2 वर्षापासून पैसे मागायला लागला, 11 रुपये दिले नाहीत. 11 रुपये दिले, गणपती वर्षी 11 रुपये येत आहे. कोणतरी साधा रस्त्यावरती बसलेला विचाराने 11 रुपये देतात. हां, तर इथं 11 रुपये पण नाही. तरी सुद्धा कामाला सुरुवात करायला लागलोय. आता निश्चिंत राहा. कॉन्क्रीट रस्ता झाल्यानंतर मग आठवण करा. आता दररोज आठवण करायला लागलाय. झाल्यानंतर आठवण ठेवा. धन्यवाद. ಕಾರ್ಯಕ್ರಮದಲ್ಲಿ ಸ್ಥಳೀಯ ಮಹಿಳೆಯರು, ನಿವಾಸಿಗಳು, ವ್ಯಾಪಾರಿಗಳು, ಅಂಗಡಿ ಮಾಲೀಕರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಪೆನುಗ್ರಾಮ್ಗೆ.